10,000 ರೂಪಾಯಿ ಇದೆ. ತಗೋ ಬಾ, ಒಂದು ಉಂಗುರ ಕೊಡ್ಸು. ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತೆ? ಅದು ಅಕ್ಕ ನಂಗೆ ಫೀಸ್ ಕಟ್ಟಕ್ಕಂತ ದುಡ್ಡು ಕೊಟ್ಟಿದ್ಲು. ನೀನ್ ತಗೋ. ಅಮ್ಮ ಅಷ್ಟು ದುಡ್ಡು ಸಾಲಲ್ಲ ಅನ್ಸುತ್ತೆ. ತಗೋ, ಇದನ್ನ ಇಟ್ಕೋ. ಇದು ಲಕ್ಷ್ಮಿ ನಿನ್ ಬರ್ತಡೆಗೆ ಅಂತ ಕೊಟ್ಟಿದ್ದಲ್ವೇನೆ? ಹೌದಮ್ಮ, ಅಕ್ಕಂಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾವು ಇದನ್ನೆಲ್ಲ ಮಾಡ್ತಿರೋದು. ನೀನು ಇಟ್ಕೋ. ನೀವಿಬ್ರು ಚಿಕ್ಕವರು, ನಿಮ್ಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಅಮ್ಮನ ಕೈಲೂ ಮಾಡಕ್ಕಾಗದೆ ಇದನ್ನ ನೀವಿಬ್ರು ಮಾಡ್ಬಿಟ್ರಿ ಕಡೆ. ಅಮ್ಮ, ಏನಿದೆಲ್ಲ? ಏನಿಲ್ಲ ಕಣೆ, ಅಳಿಯಂದ್ರಿಗೆ ಡೈಮಂಡ್ ಉಂಗುರ ತಗೊಳಕ್ಕೆ ಅಂತ. ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲಮ್ಮ. ನಿಂಗಾಗಲೇ ಇದು ಯಾವುದು ಬೇಡ ಅಂತ ಹೇಳಿಲ್ವಾ? ಮತ್ತ್ಯಾಕಿದೆಲ್ಲ? ನಿಮ್ಮಿಬ್ರಿಗೇನೇ ಆಗಿದೆ? ನಿಮ್ಮ ಅವಶ್ಯಕತೆಗೆ ಅಂತ ಕೊಟ್ಟಿರೋದನ್ನ ಇದಕ್ಕೆ ಯಾಕೆ ಕೊಡ್ತಿದ್ದೀರಾ? ಅಕ್ಕ ಬಾವ ಅಂದರೆ ಇಷ್ಟನಾ ನಿಮಗೆ? ಅಯ್ಯೋ, ಅದು ಹಾಗಲ್ಲ ಅಕ್ಕ. ಲಕ್ಷ್ಮಿ, ನಿಂಗಿದೆಲ್ಲ ಅರ್ಥ ಆಗಲ್ಲ. ತವ್ರ ಮನೆಯವ್ರಿಗೆ ಅವ್ರದೇ ಆದಂತಹ ಜವಾಬ್ದಾರಿಗಳಿರುತ್ತೆ, ಅದನ್ನ ನಾವು ನಿಭಾಯಿಸ್ಬೇಕು. ನೀನು ಈ ವಿಷಯದಲ್ಲಿ ಮಾತಾಡಬೇಡ. ಅಮ್ಮ, ಮಾತಾಡಬೇಡ ಅಂತ ಹೇಳಿದ್ನಲ್ಲ. ಈಗ ಇದನ್ನು ತೊಗೊಂಡು ಹೋಗಿ ನೀನು ಅಳಿಯಂದ್ರು ಕೊಡು. ನೀನು ಅಳಿಯಂದ್ರು ಇಬ್ಬರು ಹೋಗಿ ಅಳಿಯಂದ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಉಂಗುರ ತೊಗೊಂಡು ಬನ್ನಿ. ತಗೋ ಅಮ್ಮ. ಜೊತೆಲಿ ಹೋಗಿ ತೊಗೊಂಡು ಬನ್ನಿ. ಹೋಗೋ. ಸ್ವಿಚ್ ಆಫ್, ಸ್ವಿಚ್ ಆಫ್, ಸ್ವಿಚ್ ಆಫ್. ಏನಾಯ್ತಮ್ಮ? ಏನೂ ಇಲ್ಲ. ಏನು ಇಲ್ಲ ಅಂತ ಹೇಳುವಾಗಲೇ ಗೊತ್ತಾಗ್ತಿದೆ ಏನೋ ಇದೆ ಅಂತ. ಅದೇನು ಅಂತ ಹೇಳು. ತಗೋ. ಏನು ಅಂತ ಹೇಳಲೆ? ಈ ಶ್ರೀಹರಿ ಯಾಕೆ ಹೀಗೆ ಮಾಡ್ತಾನೋ ಅರ್ಥನೇ ಆಗ್ತಾ ಇಲ್ಲ. ಫೋನ್ ಮಾಡ್ತಾನೆ ಇದ್ದೀನಿ ಅವಾಗಿಂದ. ಸ್ವಿಚ್ ಆಫ್, ಸ್ವಿಚ್ ಆಫ್, ಸ್ವಿಚ್ ಆಫ್. ಆಗ್ಬೇಕಾದ್ದೆ ನಿನಗೆ. ನಾನು ನಿನಗೆ ಹೇಳ್ದೆ, ಸೊಸೆಗೆ ಜಾಸ್ತಿ ಸದ್ರ ಕೊಡ್ಬೇಡ, ಆಮೇಲೆ ಮಗನು ಹೆಂಡತಿ ಮಾತೆ ಕೇಳ್ತಾನೆ ಅಂತ. ನನಗೆ ಬುದ್ಧಿ ಹೇಳ್ದೆ. ಈಗ ನೋಡು. ಸಾಕು, ಸುಮ್ಮನೆ ಇರೆ. ಏನೇನೋ ಹೇಳಬೇಡ. ನಾನೇನೋ ಹೇಳಕ್ ಹೊರಟ್ರೆ ನೀ ಏನೋ ಹೇಳ್ತಾ ಇದೀಯ. ಇರೋದನ್ನೇ ಹೇಳ್ತಿರೋದಮ್ಮ. ಅಲ್ಲ, ಅತ್ತೆ ಮನೆಗೆ ಹೋದ್ರೆ ಅಮ್ಮನ್ನೇ ಮರ್ತು ಬಿಡೋದಾ? ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಎಷ್ಟು ಮಾಡಿದ್ರು ಸ್ವಿಚ್ ಆಫೇ ಬರ್ತಿದೆ ತಾನೆ. ಅವನ್ ಫೋನ್ ಬಿಡು. ಆ ಮನೇಲಿ ಬೇರೆ ಯಾರು ಇಲ್ವಾ? ಹೋಗ್ಲಿ, ನಿನ್ ಮುದ್ದಿನ ಸೊಸೆ ಇದ್ದಾಳಲ್ಲ, ಅವಳಿಗೆ ಫೋನ್ ಮಾಡು. ಅಯ್ಯೋ ಬೇಡಪ್ಪ, ಬೇರೆಯವ್ರ ಹತ್ರ ಎಲ್ಲ ಮಾತಾಡೋದು ನನಗೆ ಸರಿ ಹೋಗಲ್ಲ. ನಂಗೆ ಅವನ ಹತ್ರನೇ ಮಾತಾಡಬೇಕು. ಸರಿ, ಹಾಗಿದ್ರೆ ಅವ್ನ ಮನೆಗೆ ಬಂದ್ಮೇಲೆ ಅವನ ಹತ್ರ ನೇರವಾಗಿ ಮಾತಾಡು. ಬರೀ ಮಾತಾಡೋದಲ್ಲ, ಕ್ಲಾಸ್ ತಗೋ, ದಬಾಯಿಸೋ ಹೇಳ್ತೀನಿ. ಅದೆಲ್ಲ ಆಗಲ್ಲ. ನಾನು ಈಗಲೇ ಅವನ ಜೊತೆ ನೇರವಾಗಿ ಮಾತಾಡಬೇಕು. ಏನಮ್ಮ ಹೇಳ್ತಿದ್ಯಾ? ಏನು ಹೇಳ್ತಿದ್ದೀನಿ ಅಂತ ನಾನು ಬಂದ್ಮೇಲೆ ಗೊತ್ತಾಗತ್ತೆ. ಮಹಾಲಕ್ಷ್ಮಿ, ಈ ಮಂಗಳಮಂಟಿ ಎಲ್ಲೋದ್ರು? ಕಂಡೆನ್ಸರ್ ತರೋಕ್ ಹೋದ್ರ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಹೋದ್ರ ಅಂತ? ರೀ, ತಗೊಳ್ಳಿ. ನಿಮ್ಮ ಅತ್ತೆ ಮತ್ತೆ ನಾದ್ನೀರು ಕೊಟ್ಟಿರೋದು. ಇದನ್ನು ಕೊಟ್ಟು ನೀವು ಡೈಮಂಡ್ ರಿಂಗ್ ತಗೋಬೇಕಂತ. ಏನಾಗಿದೆ ಅವ್ರಿಗೆ? ಯಾಕೆ ಇದೆಲ್ಲ ಮಾಡ್ತಿದ್ದಾರೆ? ಏನೋ, ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹೊಸ್ದಾಗಿ ಮನೆಗೆ ಬಂದಿರೋ ಅಳಿಯಂಗೆ ವಜ್ರದ ಉಂಗುರ ಕೊಡ್ಬೇಕಂತೆ. ಏನೋ ಸಂಪ್ರದಾಯ ಅಂದರು. ಏನು ಸಂಪ್ರದಾಯ? ನಾನು ಕೇಳಿದ್ರೆ ಕೊಡಬೇಕು. ಇಷ್ಟಕ್ಕೆ ಇದು ಯಾರು ದುಡ್ಡು? ಯಾರು ಚೈನು? ಇದು ಅಖಿಲನ್ ಕಾಲೇಜ್ ಫೀಸು. ಇದು ಕೋಕಿಲನ್ ಬರ್ತ್ಡೇಗೆ ಅಂತ ನಾನು ಗಿಫ್ಟ್ ಮಾಡಿರೋ ಚೈನು. ಕುಡಿಲಿ.
ನಿಖಿಲ, ಕೋಕಿಲ, ಬನ್ನಿ ಇಲ್ಲಿ. ಏನತ್ತೆ ಇದೆಯಲ್ಲ? ಉಂಗ್ರ ಬೇಕು ಅಂತ ನಾನು ಕೇಳಿದ್ನಾ? ಸಂಪ್ರದಾಯ ಅಂತ ಯಾಕೆ ತಲೆ ಮೇಲೆ ಹಾಕೋತೀರಾ? ಈಗಿನ ಕಾಲದಲ್ಲಿ ದುಡ್ಡು ಸಂಪಾದನೆ ಮಾಡೋದು ಅಂದ್ರೆ ಅಷ್ಟು ಈಸಿನಾ? ಹಾಗಲ್ಲ ಅಳಿಯಂದ್ರೆ, ಸಂಪ್ರದಾಯ ಅಂದರೆ ಇದೆಲ್ಲ ಮಾಡಲೇಬೇಕಲ್ವಾ? ಅದಲ್ಲದೆ ನಾವು ಯಾರು ಮಾಡದೇ ಇರೋದು ಮಾಡ್ತಾ ಇದೀವ ಹೇಳಿ? ಹ್ಞೂ ಬಾವಾ, ಬನ್ನಿ ನಾವೆಲ್ಲರೂ ಒಟ್ಟಿಗೆ ಹೋಗಿ ಉಂಗುರ ಸೆಲೆಕ್ಟ್ ಮಾಡ್ಕೊಂಬರೋಣ. ನನಗೆ ಗೊತ್ತು ಯಾವಾಗ ಉಂಗ್ರ ತಗೋಬೇಕು ಅಂತ. ಇದು ನಿನ್ನ ಕಾಲೇಜ್ ಫೀಸ್ ತಾನೆ? ತಗೋ ಕೋಕಿಲ, ತಗೋ ಚೈನ್, ಕತ್ಗಾಕೋ. ಅಮ್ಮನ ಮುಖ ಏನು ನೋಡ್ತೀಯ? ತಗೋ. ಇಷ್ಟೇನಾ ನೀವೆಲ್ಲ ನನ್ನ ಅರ್ಥ ಮಾಡ್ಕೊಂಡಿರೋದು? ನಾನು ನನ್ನ ಸ್ವಂತ ದುಡ್ಡಲ್ಲೇ ಚಿನ್ನ ತಗೊಂಡನಲ್ಲ. ಅಂಥದ್ರಲ್ಲಿ ಪಾಪ ಓದೋ ಮಕ್ಕಳು ದುಡ್ಡಲ್ಲಿ ನಾನು ಚಿನ್ನ ತಗೋತೀನಿ ಅಂತ ಹೇಗೆ ಅನ್ಕೊಂಡ್ರಿ ನೀವು? ಬಾಯಿ ತುಂಬ ಮಗ ಅಂತೀರ, ಆದರೆ ನೋಡಿ, ನೀವು ನನ್ನ ಮಗನ ಥರ ನೋಡ್ತಿಲ್ಲ ಅಂತ ನನಗೆ ಅರ್ಥ ಆಯ್ತು. ದಯವಿಟ್ಟು ಈ ಫಾರ್ಮಾಲಿಟೀಸ್ ಎಲ್ಲ ಬಿಟ್ಬಿಟ್ಟು ನನ್ನೂ ನಿಮ್ಮಲ್ಲಿ ಒಬ್ಬ ಅಂತ ಅನ್ಕೊಳ್ಳಿ. ನಾನು ಹೇಳಿಲ್ವಾ ಸುಭದ್ರ, ಇಂಥ ಅಳಿಯ ಸಿಗೋಕೆ ಪುಣ್ಯ ಮಾಡಿರಬೇಕು. ಇವರು ಅಳಿಯ ಅಲ್ಲ, ನಿಮಗೆ ಮಗ. ಆಂಟಿ, ಇಂಥ ಒಳ್ಳೆ ಕುಟುಂಬ ಸಿಗಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಕೊಡಿಲಿ ಕಂಡೆನ್ಸರ್. ನೀನು ಇಷ್ಟು ಕಷ್ಟಪಡೋದು ಯಾಕೋ ನೋಡೋಕ್ಕಾಗ್ತಿಲ್ಲ ಕಣಪ್ಪ. ಯಾರನ್ನಾದ್ರೂ ಎಲೆಕ್ಟ್ರಿಷಿಯನ್ ಕರೀಲಾ? ಅದೆಲ್ಲ ಏನು ಬೇಡ ಆಂಟಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲ ರೆಡಿ ಆಗುತ್ತೆ. ಇಷ್ಟು ದಿನ ನಮ್ಮ ಸುಭದ್ರನ್ಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ಯಾರಾದರೂ ಬರ್ತಾರಾ ಅಂತ ಕಾಯಬೇಕಾಗಿತ್ತು. ಈಗೆಲ್ಲ ಅಳಿಯಂದ್ರೆ ಮಾಡ್ತಾರೆ ಅಂತ ಆಯಿತು. ಕೋಕಿಲ, ಹೋಗ ಲ್ಯಾಟ್ರ್ ತಗೊಂಬ. ಸರಿ ಬಾವಾ. ಕೋಕಿಲ, ಆ ಸ್ಕೂಟರ್ ಕೊಡು. ಕೋಕಿಲ, ಫ್ಯಾನ್ ಸ್ವಿಚ್ ಹಾಕು. ಸರಿ ಬಾವಾ. ಅಮ್ಮ, ಅಯ್ಯೋ ಏನಾಯ್ತು? ಒಂದು ನಿಮಿಷ ಇರಿ. ಅಯ್ಯೋ ಕಣ್ಣು ಮುಚ್ಕೊಂಬೇಡಿ, ಒಂದು ನಿಮಿಷ ಇರಿ. ಎಲ್ಲಿ? ಒಂದು ನಿಮಿಷ. ಇವಾಗ ಕಣ್ಣ ಹಚ್ಚಿ. ಇವಾಗ ಸರಿ ಹೋಯ್ತು. ಈಡು ಜೋಡು ಸರಿಯಾಗಿದೆ. ಇನ್ನೊಂದು ಸ್ವಲ್ಪ ಬೇಗ ಹೋಗಿಪ್ಪ. ಕೋಕಿಲ, ಕೋಕಿಲ. ಏನಮ್ಮ? ಲಕ್ಷ್ಮಿ, ಗೇಟ್ ಶಬ್ದ ಆಯ್ತು, ಯಾರು ಬಂದ್ರು ಅಂತ ನೋಡಮ್ಮ.
ಹರಿ 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 ಎಲ್ಲಮ್ಮ ಹರಿ ಒಳಗಡೆ ಇದಾರತ್ತೆ, ನೀವೇನಿದ್ದಕ್ಕಿದ್ದಾಗೆ ನೀವು ಬನ್ನಿ ಕುತ್ಕೊಳ್ಳಿ. ಏನಾಯ್ತತ್ತೆ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾದರೂ ಅರ್ಜೆಂಟ್ ಇದ್ರೆ ಫೋನ್ ಮಾಡೋದಲ್ವಾ? ಯಾಕಮ್ಮ ಮಾಡಿಲ್ಲ? ತುಂಬಾ ಸಲ ಮಾಡಿದ್ದೀನಿ. ಫೋನ್ ಮಾಡಿದ್ರಾ? ಇಲ್ವಲ್ಲ ಅತ್ತೆ. ನಿನಗಲ್ಲಮ್ಮ, ಶ್ರೀಹರಿಗೆ. ಹೌದು, ಎಲ್ಲವನು? ಹಾ, ಬಂದ್ರಲ್ಲ. ಇದೇ ನಮ್ಮ ಇದಕ್ಕಿದ್ದಾಗೆ. ಎಲ್ಲ ನಿನ್ನಿಂದಾನೆ. ಫೋನ್ ನಿನ್ನ ಹತ್ರನೇ ಇದೆ ತಾನೆ? ಹ್ಞೂ ಇದೆ. ಮತ್ತೆ ಯಾಕೆ ರಿಸೀವ್ ಮಾಡಲಿಲ್ಲ? ರಿಸೀವ್ ಮಾಡಿದ್ರು ಅರ್ಧಕ್ಕೆ ಕಟ್ ಆಯ್ತು. ಅದಾಗೆ ಕಟ್ ಆಯ್ತೋ ನೀನ್ ಕಟ್ ಮಾಡಿದ್ಯೋ ಒಂದು ಗೊತ್ತಾಗ್ಲಿಲ್ಲ. ಆಮೇಲೆ ನೋಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅದು ಅಮ್ಮ ಚಾರ್ಜ್ ಖಾಲಿಯಾಗಿತ್ತು, ಸಡನ್ ಸ್ವಿಚ್ ಆಫ್ ಆಯಿತು. ಅದು ಸರಿ ಅತ್ತೆ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಅಯ್ಯೋ ಅದೇ ಗ್ಯಾಸ್ ವಿಷಯ ಮಹಾಲಕ್ಷ್ಮಿ. ನಾನು ಅವಾಗಲೇ ಹೇಳ್ದೆ ತಾನೆ ಬುಕ್ ಮಾಡಿದ್ದೀನಿ ಅಂತ. ಅಮ್ಮ ಇವಾಗ ತಾನೇ ಬಂದಿದ್ಯಾ, ಮೊದಲೇನಾದರೂ ಕುಡಿ, ಆಮೇಲೆ ಮಾತಾಡೋಣ. ಮಹಾಲಕ್ಷ್ಮಿ, ಅಮ್ಮ ಕುಡಿಯೋಕೆ ಏನಾದರೂ ಕೊಡು. ಹಾಂ, ಒಂದು ನಿಮಿಷ ಅತ್ತೆ, ಕಾಫಿ ಮಾಡ್ಕೊಂಬಂದ್ಬಿಡ್ತೀನಿ. ಬೀಗ್ರೆ, ನೀವೇನು ಅನ್ಕೊಳ್ಳಿಲ್ಲ ಅಂದರೆ ನಾನು ಹರಿ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೋದಾ? ಅಯ್ಯೋ ಅದಕ್ಕೇನಂತೆ, ನೀವಿಬ್ರು ಮಾತಾಡಿ, ನಾವು ಹೋಗ್ತೀವಿ. ಅಯ್ಯೋ ಬೇಡ, ನೀವು ಇಲ್ಲೇ ಇರಿ, ನಾನೇ ಒಳಗಡೆ ಹೋಗ್ತೀನಿ. ಬಾರೋ. ಏನಮ್ಮ ನೀನು ಇಲ್ಲಿವರೆಗೂ ಏನಕ್ಕೆ ಬರಕೋದೆ? ಅದೇನೋ ಹೀಗೆ ಕೇಳ್ತಾ ಇದೆಯಾ? ಮತ್ತಿನ್ನೇನಮ್ಮ, ಯಾವುದೋ ಒಂದು ಉಂಗ್ರದ ವಿಷಯ ಕೇಳಕ್ಕೆ ಇಲ್ಲಿವರೆಗೂ ಬಂದಿದ್ಯಾ ಅಂತ ಮಹಾಲಕ್ಷ್ಮಿಗೆ ಅವ್ರ ಮನೆಯವರಿಗೆ ಗೊತ್ತಾದ್ರೆ ಚೆನ್ನಾಗಿರುತ್ತಾ? ಅವ್ರು ಏನಾದರೂ ಅಂದ್ಕೊಳ್ಳಿ, ಈಗ ನೀನು ಹೇಳು, ಅವ್ರು ವಜ್ರದ ಉಂಗ್ರ ಕೊಟ್ಟಾಯ್ತಾ ಇಲ್ವಾ? ಏನಮ್ಮ ಇದು, ಮನೆ ತನಕನೇ ಬಂದ್ಬಿಟ್ಟಿದ್ದಾರೆ, ಏನು ಮಾಡೋದು ಇವಾಗ? ವಜ್ರದ ಉಂಗ್ರ ಕೊಟ್ಟಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ ನಾನು ಆಗಲೇ ಹೇಳಿದೆ. ಈಗ ನೋಡಿ ಏನಾಯ್ತು ಅಂತ. ಹೇಗಾದರೂ ಮಾಡಿ ವಜ್ರದ ಉಂಗ್ರ ಹೊಂದಿಸ್ಬೇಕು ಈಗ. ನಾವೆಲ್ಲ ಮಾತಾಡ್ಕೊಂಡಂಗೆ ಕೋಕಿಲ ಚೈನು ನನ್ನ ಫೀಸ್ ಎಲ್ಲ ಕೊಡ್ತೀವಮ್ಮ, ಹೋಗಿ ತಗೊಬಂದ್ಬಿಡು. ಅದೆಲ್ಲ ಸರಿ ಅಮ್ಮ, ಆದರೆ ಉಂಗ್ರದ ವಿಷಯಕ್ಕೇನೆ ಅವ್ರು ಇಲ್ಲಿ ತನಕ ಬಂದಿದ್ದಾರೆ ಅಂತ ಅಕ್ಕಂಗೆ ಗೊತ್ತಾದ್ರೆ ಅವ್ಳು ಬೇಜಾರು ಮಾಡ್ಕೊಳಲ್ವಾ? ಅಮ್ಮ, ಅತ್ತೆ ಎಲ್ಲಿ? ಒಳಗಡೆ ಬಾವನ್ ಜೊತೆ ಮಾತಾಡ್ತಿದ್ದಾರೆ. ಹೌದಾ? ಅಮ್ಮ, ನಾನು ಕಾಫಿ ಕೊಟ್ಟು ಬಂದ್ಬಿಡ್ತೀನಿ. ಆರೋದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಅಯ್ಯೋ ಅಕ್ಕ ಅಕ್ಕ, ಅವ್ರೇನೋ ಸಪ್ರೇಟಾಗಿ ಮಾತಾಡ್ತಿದ್ದಾರೆ. ಹೌದಾ? ಬಂದಾಗಲೂ ತುಂಬಾನೇ ಗಾಬರಿ ಆಗಿದ್ರು. ಏನಾದರೂ ತೊಂದರೆ ಆಗಿರ್ಬೋದಾ? ಅಯ್ಯೋ ಅಷ್ಟೊಂದೆಲ್ಲ ಯೋಚನೆ ಮಾಡೋದು ಏನೂ ಇಲ್ಲ ಅಕ್ಕ. ನಿಮ್ಮನೇಲಿ ಒಬ್ಳು ಪುಟಾಣಿ ಇದ್ದಾಳಲ್ಲ, ಅವಳು ಭಾವ ಬೇಕು ಅಂತ ಹಠ ಮಾಡ್ತಿದ್ಲಂತೆ, ಅದಕ್ಕೆ ಬಂದಿದ್ದಾರೆ ಅಷ್ಟೇ. ಹಠ ಮಾಡ್ತಿದ್ರೆ ಅವಳನ್ನ ಜೊತೆಗೆ ಕರ್ಕೊಂಬರ್ಬೇಕಲ್ವೇನೆ? ಬೇರೆ ಏನೋ ಇರಬೇಕು. ಅಕ್ಕ, ಮನೆ ಅಂದಮೇಲೆ 1000 ಇರುತ್ತೆ, ಜೊತೆಗೆ ಅವ್ರು ಏನೋ ಮಾತಾಡಕ್ಕೆ ಬಂದಿರ್ತಾರೆ, ಅದಕ್ಕೆ ಯಾಕೆ ನೀನು ಟೆನ್ಷನ್ ತಗೋತೀಯಾ? ಏನೋ ಅತ್ತೆ ಮನೇಲಿ ಇದ್ದಾನೆ, ಡಿಸ್ಟರ್ಬ್ ಮಾಡೋದು ಬೇಡ, ಫೋನಲ್ಲಿ ಎಲ್ಲ ಕೆಲಸ ಮುಗಿಸೋಣ ಅಂದರೆ ಫೋನೇ ಎತ್ತಲ್ಲ ಅಂತೀಯಲ್ಲೋ ನೀನು. ಅವ್ರು ಉಂಗ್ರ ಕೊಟ್ರೋ ಇಲ್ವೋ? ಯಾಕಮ್ಮ ಉಂಗ್ರ ಅಂತ ತಲೆಗೆ ಹಚ್ಕೊಂಡಿದ್ಯಾ? ಇನ್ನೂ ಕೊಟ್ಟಿಲ್ಲ, ಮೇ ಬಿ ಹೋಗ್ಬೇಕಾದ್ರೆ ಕೊಡ್ತಾರೇನೋ. ಅವ್ರು ಕೊಟ್ರೆ ನೀನು ತಗೊಳಕ್ ಹೋಗ್ಬೇಡ ಅದನ್ನ.
ಏನಮ್ಮ ಹೇಳ್ತಾ ಇದ್ಯಾ? ಹೌದು ಕಣೋ, ಅವ್ರೇನಾದ್ರೂ ವಜ್ರದುಂಗುರ ಕೊಟ್ರೆ ತಗೋಬೇಡ ಅಂತ ಹೇಳಕ್ಕೆ ನಾನು ಮೇಲಿಂದ ಮೇಲೆ ಕಾಲ್ ಮಾಡ್ತಾ ಇದ್ದಿದ್ದು. ನೀನು ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ಯಾ. ಇದೇನಮ್ಮ ಇಷ್ಟೊತ್ತು ಉಂಗ್ರ ಅಂತಿದ್ದಳು, ಇವಾಗ ಸಡನ್ ಆಗಿ ಉಂಗ್ರನೇ ಬೇಡ ಅಂತಿದ್ಯಾ? ಉಂಗ್ರ ಬೇಡ ಅಂತ ನಾನೆಲ್ಲೋ ಹೇಳ್ದೆ, ವಜ್ರದುಂಗುರ ಬೇಡ ಅಂತ ಅಂದೆ. ಅದ್ರ ಬದಲು ಗೋಲ್ಡ್ ತಗೋ, ಇಲ್ಲ ಬೆಳ್ಳಿನೇ ಓಕೆ ಅಂತ ಹೇಳು. ಚಿನ್ನ ಬೆಳ್ಳಿ ಏನಮ್ಮ ಹೇಳ್ತಾ ಇದ್ಯಾ? ಅದೇನಾಯ್ತು ಅಂದ್ರೆ, ದೇವ್ರ ಥರ ಬೆಳಿಗ್ಗೆ ಶಾಸ್ತ್ರಿಗಳು ಮನೆಗೆ ಬಂದಿದ್ರು. ಒಂದು ವೇಳೆ ಅವ್ರು ಬಂದಿಲ್ಲ ಅಂದಿದ್ರೆ ದೊಡ್ಡ ಅನಾಹುತನೇ ಆಗೋಗಿರೋದು ಕಣೋ. ನಮಸ್ತೆ ಅಮ್ಮ. ನಮಸ್ತೆ ಶಾಸ್ತ್ರಿಗಳೇ. ಈ ಕಡೆನೇ ಒಬ್ರು ಮನೆಗೆ ಹೋಗಿದ್ದೆ, ಹಾಗೆ ಬರ್ತಾ ನಿಮ್ಮ ಮನೆ ನೋಡಿದೆ, ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ ಆಯ್ತು. ಬನ್ನಿ ಒಳಗಡೆ. ಬನ್ನಿಮ್ಮ. ಬನ್ನಿ ಶಾಸ್ತ್ರಿಗಳೇ, ಕೂತ್ಕೊಳ್ಳಿ. ತುಂಬಾ ಒಳ್ಳೇದಾಯ್ತು ನೀವು ಬಂದಿದ್ದು. ನಾನೇ ಮಗನ ಸೊಸೆನ ನಿಮ್ಮ ಹತ್ರ ಕರ್ಕೊಂಡು ಬರ್ಬೇಕು ಅಂತಿದ್ದೆ. ಆದಷ್ಟು ಬೇಗ ಕರ್ಕೊಂಡು ಬರ್ತೀನಿ. ಆಯ್ತಮ್ಮ, ಕರ್ಕೊಂಡು ಬನ್ನಿ. ಕಾಫಿ ಟೀ ಏನು ತಗೋತೀರಾ? ಇಲ್ಲ ಅದೆಲ್ಲ ಏನು ಬೇಡಮ್ಮ. ಅದು ಸರಿ, ಶ್ರೀಹರಿಯಲ್ಲಿ? ಅವನು ಮಾವನ ಮನೆಗೆ ಹೋಗಿದ್ದಾನೆ. ಮದುವೆ ಮಾರನೇ ದಿನ ಅಳಿಯ ಮಾವನ ಮನೆಗೆ ಹೋಗೋದು ನಮ್ಮಲ್ಲಿ ಸಂಪ್ರದಾಯ ಅಲ್ವಾ, ಅದಕ್ಕೆ ಹೋಗಿದ್ದಾನೆ. ಹಾಗೆ ಅಳಿಯಂಗೆ ಉಪಚಾರ ಮಾಡೋದು ಮಾವನ ಮನೆಯವ್ರ ಕರ್ತವ್ಯ. ಅದನ್ನ ಮುಗಿಸ್ಕೊಂಡು ಬರ್ತಾನೆ. ಹೌದೌದು. ಹಾಗಾದ್ರೆ ಹರಿ ಬರೋವಾಗ ದೊಡ್ಡ ಹೊರಪಚಾರ ಜೊತೆ ಬರ್ತಾನೆ ಎನ್ನಿ? ಬರ್ದೇ ಇರ್ತಾನ? ನಮ್ಮ ಶ್ರೀಹರಿ ಏನೋ ತಗೊಂಡು ಬರ್ತಾನೆ ಅನ್ನೋದಕ್ಕಿಂತ ಮಾವನ ಮನೆಯವರು ಕೊಡದೆ ಕಳ್ಸೋದೇ ಇಲ್ಲ ಅಂತ ಗ್ಯಾರಂಟಿ. ಮಗಳಿಗೆ 75,000 ಸಂಬಳ ಬರುತ್ತೆ ಅಂದರೆ ಅಳಿಯನ ಉಪಚಾರ ಕೇಳಬೇಕಾ? ನಮ್ಮ ಶ್ರೀಹರಿ ವಜ್ರದುಂಗ್ರನೇ ತಗೊಂಡು ಬರ್ತಾನೆ. ವಜ್ರದುಂಗ್ರನ? ಹ್ಞೂ. ಹರಿ ನಕ್ಷತ್ರ ಭರಣಿ ಅಲ್ವಾ? ಹ್ಞೂ. ಯಾಕೆ? ಅಮ್ಮ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹರಿ ನಕ್ಷತ್ರ ಪ್ರಕಾರ ಅವನಿಗೆ ವಜ್ರ ಆಗ್ಬರೋದಿಲ್ಲ. ಅದು ಮದುವೆ ಆದ್ಮೇಲಂತೂ ಬೇಡವೇ ಬೇಡ. ಅಯ್ಯೋ, ಏನು ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ? ಹೌದಮ್ಮ, ಹರಿ ವಜ್ರ ಆಗ್ದ ಅಂದ್ರೆ ಮನೆ ತುಂಬಾ ಸಮಸ್ಯೆಗಳಾಗುತ್ತೆ. ಮನೆ ಮುರಿದೋದ್ರೂ ಹೋಗ್ಬೋದು. ಅಯ್ಯಯ್ಯೋ, ಏನು ಹೇಳ್ತಾ ಇದ್ದೀರಾ? ಇವಾಗ ಏನು ಮಾಡೋದು? ನನ್ನ ಕೇಳಿದ್ರೆ ಅವನ ನಕ್ಷತ್ರಕ್ಕೆ ಬೆಳ್ಳಿ ಚೆನ್ನಾಗಿ ಆಗ್ಬರುತ್ತೆ, ಅದನ್ನೇ ಕೊಡೋದಕ್ಕೆ ಹೇಳಿ. ಹೇಗೂ ಇದೊಂದು ಸಂಪ್ರದಾಯ ಅಲ್ವಾ, ಅದಕ್ಕೆ ಕಡ್ಡಿ ಮಾಡೋದು ಬೇಡ. ಬೆಳ್ಳಿ ಆದರೆ ಅವನಿಗೂ ಒಳ್ಳೇದು, ಈ ಮನೆಗೂ ಶ್ರೇಯಸ್ಸು. ನೋಡಿ, ಇದು ನಿಮಗೆ ಬಿಟ್ಟಿದ್ದು. ನಾನು ನಿಮ್ಮ ಕುಟುಂಬನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮುಂದೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಮುಂಚೆನೇ ಹೇಳ್ತಾ ಇದ್ದೀನಮ್ಮ. ಅಯ್ಯಯ್ಯೋ, ಈ ಮನೆಗೆ ಏನೂ ತೊಂದರೆ ಆಗದೆ ಇದ್ರೆ ಸಾಕು. ನೀವು ಹೇಳ್ದಂಗೆ ಆಗ್ಬಿಡ್ಲಿ ಶಾಸ್ತ್ರಿಗಳೇ. ನೋಡಿದ್ರ, ಸರಿಯಾದ ಸಮಯಕ್ಕೆ ದೇವ್ರು ಬಂದಂಗೆ ಬಂದ್ರಿ. ನನಗೆ ತುಂಬ ಸಮಾಧಾನ ಆಯಿತು. ನಾನು ಈ ವಿಚಾರನ ಈಗಲೇ ಹರಿಗೆ ತಿಳಿಸ್ತೀನಿ. ಸಂತೋಷ. ಅದನ್ನು ಹೇಳಕ್ಕೆ ಅಂತಲೇ ನಾನು ಇಲ್ಲಿವರೆಗೂ ಬಂದಿದ್ದು. ಸರಿ ನಡಿ. ಅಳಿಯಂದ್ರ ಹತ್ರ ಏನೋ ಮಾತಾಡಬೇಕು ಅಂದ್ರಲ್ಲ, ಎಲ್ಲ ಮುಗೀತಾ? ಅದೆಲ್ಲ ಏನಿಲ್ಲ ಅತ್ತೆ. ಮದ್ವೆ ಆದ ಮಾರನೇ ದಿನ ಅಳಿಯನ ಉಪಚಾರಕ್ಕೆ ಅಂತ ಡೈಮಂಡ್ ರಿಂಗ್ ಕೊಡೋ ನಿಮ್ ಸಂಪ್ರದಾಯ ಅಲ್ವಾ? ಅದೆಲ್ಲ ಏನು ಬೇಡ, ಬರೀ ಬೆಳ್ಳಿ ಉಂಗ್ರ ಕೊಟ್ರೆ ಸಾಕು ಅನ್ನೋದು ಅಮ್ಮನ ಆಸೆ. ಅದನ್ನ ಹೇಳಕ್ ಇಲ್ಲಿವರೆಗೂ ಬಂದಿದ್ದಾರೆ. ಇದೇನು ಇದ್ದಕ್ಕಿದ್ದ ಹಾಗೆ? ಹೌದು ಬೀಗ್ರೆ, ನೀವೇನೋ ಅಳಿಯಂಗೆ ವಜ್ರದ ಉಂಗ್ರ ಕೊಡೋಣ ಅಂತ ಆಸೆ ಇಟ್ಕೊಂಡಿರ್ತೀರಾ. ಅದೆಲ್ಲ ಏನು ಬೇಡ, ಬೆಳ್ಳಿ ಉಂಗ್ರ ಕೊಡಿ ಸಾಕು. ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಕೋಕಿಲ, ರೂಮ್ನಲ್ಲಿ ಉಂಗ್ರ ಮತ್ತು ತಾಂಬೂಲ ಇಟ್ಟಿದ್ದೀನಿ, ಹೋಗಿ ತಗೊಂಬಮ್ಮ. ಸರಿ ಅಮ್ಮ. ನೀವು ದಿಢೀರಂತ ಬಂದಿದ್ದು ನೋಡಿ ಏನಾಯ್ತಪ್ಪ ಅಂತ ಗಾಬರಿ ಆಗೋಗಿತ್ತು. ನಮ್ಮಮ್ಮ ಹಾಗೆ ಅವಾಗ ಈ ತರ ಸರ್ಪ್ರೈಸ್ ಕೊಡ್ತಾನೆ ಇರ್ತಾರೆ. ತಗೊಳ್ಳಿ ಬಿಗ್ರೆ.
ನೀವೇ ನಿಮ್ಮ ಕೈಯಾರ ಅಳಿಯಂದ್ರಿಗೆ ಈ ಉಂಗುರ ಹಾಕ್ಬಿಡಿ. ಲಕ್ಷ್ಮಿ ಬಾಮ್ಮ ಇಲ್ಲಿ ತಗೋ, ನೀನೇ ಇದನ್ನ ಹರಿಗೆ ಹಾಕು. ಬಾರೋ ಮುಂದೆ. ಅಯ್ಯೋ ಅಕ್ಕ, ಇನ್ನು ಏನೇ ಓಲ್ಡ್ ಮಾಡೆಲ್ ತರ ಆಡ್ತ್ಯಾ? ಹಿಂಗ್ ಉಂಗ್ರ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ? ಫುಲ್ ಫೀಲ್ ಅಲ್ಲಿ ಸ್ಮೈಲ್ ಮಾಡ್ತಾ ಮಂಡಿ ಊರಿ ಉಂಗ್ರ ಹಾಕ್ಬೇಕಪ್ಪ. ಕಮಾನ್ ಕಮಾನ್, ಬೇಗ ಬೇಗ ನೀಲ್ ಡೌನ್ ಮಾಡು. ಕೋಕಿಲ ಅದೆಲ್ಲ ಏನು ಬೇಡಮ್ಮ. ಬೇಡ ಬೇಡ, ಮೊದಲು ನೀವು ಹೇಳಿ ಮೇಲೆ. ನನ್ನ ಹೆಂಡತಿ ಯಾವಾಗಿದ್ರೂ ನನ್ನ ಸರಿ ಸಮಾನಿಗೆ ನಿಂತಿರ್ಬೇಕು. ಈ ಮಂಡಿಯವರದೆಲ್ಲ ಸರಿ ಹೋಗಲ್ಲ. ನೀವು ಹೀಗೆ ರಿಂಗ್ ಹಾಕಿ. ಓ ಆಗ್ಬೋದು ಆಗ್ಬೋದು.